ಕೂಡಿದ ದಿನ ಅದೇ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ಒಂದು ವೃತ್ತಾಂತವಲ್ಲ, ಅದು ನಮ್ಮ ಜವಾಬ್ದಾರಿ. ಸ್ವಾತಂತ್ರ್ಯ ಎಂದರೆ ಕೇವಲ ಒಂದು ಇತಿಹಾಸದ ಪುಟವಲ್ಲ, ಅದು ನಿಮ್ಮನ್ನು ನನ್ನನ್ನು ರೂಪಿಸುವ ಶ್ರೀಮಂತ ಬುದ್ಧಿವಂತಿಕೆ. 1947ರ ಆಗಸ್ಟ್ 15 ಇದು ಕೇವಲ ದಿನವಲ್ಲ, ಇದು ಭಾರತದ ಎದೆಬಡಿತ ದಿನ. ಈ ದಿನಕ್ಕೆ ತಲುಪಲು ಬಾಳುಗಳನ್ನೇ ಕಳೆಯಬೇಕಾಯಿತು. ತ್ಯಾಗದ ಕಪ್ಪು ಮೇಘದಲ್ಲಿ ಹೋರಾಟದ ಹಿರಿಯ ಜ್ವಾಲೆಯು ಬೆಳಗಬೇಕಾಯಿತು. ಬಾಲಗಂಧರ್ವ ಭಗತ್ ಸಿಂಗ್ನ ಅಂತಿಮ ನಿಟ್ಟುಸಿರು, ನೇತಾಜಿಯ ತುಮ್ ಮುಜೆ ಕುಂದೋ ಮೈ ತುಮ್ ಹೇ ಆಜಾದಿ ದುಂಗಾ ಘೋಷಣೆ, ಗಾಂಧೀಜಿಯ ಅಹಿಂಸೆ ಪರಮೋಧರ್ಮ ತತ್ವ ಇವೆಲ್ಲವೂ ಈ ದಿನದ ನೇತಿಗೆ ಕಲ್ಲು ತೂಗಿದ ಸಂಕೇತಗಳು. ಸ್ವಾತಂತ್ರ್ಯಕ್ಕೆ ಮೌಲ್ಯ ನೀಡಿದವರು ಯಾರು? ಸ್ವಾತಂತ್ರ್ಯವನ್ನು ನಾವು ಇಂದು ಉಚಿತವಾಗಿ ಅನುಭವಿಸುತ್ತಿದ್ದರು. ಅದರ ಹಿಂದೆ ನಿರಂತರವಾಗಿ ತ್ಯಾಗಗಳಿದ್ದವು. ಗಾಂಧೀಜಿ ಅಹಿಂಸೆ ಎಂಬ ಶಕ್ತಿಯ ಮೂಲಕ ಬ್ರಿಟಿಷರನ್ನೇ ನಡುಗಿಸಿದ ಮಹಾತ್ಮರಿವರು. ಸುಭಾಷ್ ಚಂದ್ರ ಬೋಸ್ ದೇಶಕ್ಕಾಗಿ ನನ್ನ ಜೀವ ಬಲಿದಾನ ಮಾಡುತ್ತೇನೆ ಎನ್ನುವ ಧೈರ್ಯಶಾಲಿ. ಭಗತ್ ಸಿಂಗ್, ಗುರುದೇವ, ಸುಖದೇವ ದೇಶದ ಭವಿಷ್ಯಕ್ಕಾಗಿ ಹಬ್ಬದ ದಿನ ತಮ್ಮ ಪ್ರಾಣ ಬಲಿದಾನ ಮಾಡಿದ ಯುವ ಕ್ರಾಂತಿಕಾರರಿವರು. ಮಾತಿನಂತೆ ಬಾಳಿದ ತಿಲಕ್, ಪಟೇಲ್, ಗೋಖಲೆ, ಲಜಪತ್ ರಾಯ್ ಇವರು ದೇಶಕ್ಕಾಗಿ ಬದುಕಿದವರು. ಮರೆಯಲ್ಪಟ್ಟರು, ಆದರೆ ಅವರ ಕನಸು ಇಂದು ಸಾಗಬೇಕು. ಇಂದಿನ ಯುವಶಕ್ತಿ ಸಂದೇಶ ಪ್ರಿಯರೇ, ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಮೋಜು ಮಸ್ತಿ ಮಾಡುವ ದಿನವಲ್ಲ, ಇದು ಒಂದು ಆತ್ಮ ಪರಿಶೀಲನೆಯ ದಿನ. ಇದನ್ನು ಪ್ರತಿಯೊಬ್ಬ ಯುವಕ ಯುವತಿಯು ಇದನ್ನು ಪ್ರಶ್ನಿಸಬೇಕು. ಆಧುನಿಕ ಭಾರತದ ಸಾಧನೆಗಳು ಮತ್ತು ಸವಾಲುಗಳು. ಸ್ವಾತಂತ್ರ್ಯದ ನಂತರ ನಮ್ಮ ದೇಶವು ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯ ದಾರಿ ಹಿಡಿದಿದೆ. ಆದರೆ ನಾವು ಇನ್ನೂ ಎದುರಿಸುತ್ತಿರುವ ಸಮಸ್ಯೆಗಳು ಭ್ರಷ್ಟಾಚಾರ, ಲಿಂಗಭೇದ, ನಿರುದ್ಯೋಗ, ಬಡತನ, ಪರಿಸರ ಮಾಲಿನ್ಯ ಇವುಗಳ ವಿರುದ್ಧ ಹೋರಾಟ ಮಾಡುವುದು ಇಂದಿನ ದೇಶಭಕ್ತಿಯ ನಿಜವಾದ ರೂಪವಾಗಿದೆ. ಧ್ವಜಕ್ಕೆ ನೀಡೋದು ನಮನವಲ್ಲ, ನಿಷ್ಠೆಯಲ್ಲಿ ನಾವು ಧ್ವಜಕ್ಕೆ ನಮನ ಸಲ್ಲಿಸುತ್ತೇವೆ, ಆದರೆ ಅದು ಸಾಕಾಗದು. ಧ್ವಜವನ್ನು ಎತ್ತಿದಾಗ ನಮ್ಮೊಳಗಿನ ಕರ್ತವ್ಯಗಳನ್ನು ಕೂಡ ಎತ್ತಬೇಕು. ತಂದೆ ತಾಯಿಗೆ ಗೌರವ, ಶಿಕ್ಷಕರಿಗೆ ನಂಬಿಕೆ, ಪರಿಸರದ ಮೇಲೆ ಜವಾಬ್ದಾರಿ, ಸಮಾಜದಲ್ಲಿ ಒಳ್ಳೆಯ ನಡೆ ಇವೆಲ್ಲವೂ ರಾಷ್ಟ್ರದ ನೈತಿಕ ಬುನಾದಿಗಳನ್ನು ಬಲಪಡಿಸುತ್ತವೆ. ತಾಯಿ ನಾಡಿಗೆ ನಮನ, ಶ್ರಮಜೀವಿಗಳಿಗೆ ವಂದನೆ, ಯೋಧರಿಗೆ ಗೌರವ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಕ್ಕೆ ಶತಶತ ನಮನ. ಜೈ ಹಿಂದ್, ಜೈ ಭಾರತ್ ಮಾತಾ.